ಸಮಸ್ತ ಪ್ರೀತಿಯ ಕನ್ನಡ ಜನತೆಗೆ ಬ್ಯಾಚುಲರ್ ರೆಸಿಪಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ರೆಸಿಪಿ ಏನಪ್ಪ ಅನ್ನೋದಾದರೆ ಹೆಲ್ದಿ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಯಾವುದಪ್ಪ ಅದು ಅನ್ನೋದಾದರೆ ಬ್ರೋಕೊಲಿ ಎಗ್ ಅಂತ. ಈ ಒಂದು ಅದ್ಭುತವಾದಂಥ ರೆಸಿಪಿ ಮಾಡೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬನ್ನುವ ಬನ್ನಿ. ಮೊದಲಿಗೆ ನಾನು ಒಂದು ಚಿಕ್ಕದಂಥ ಬ್ರೋಕೊಲಿನ ತಗೊಂಡು ಈ ಥರ ಸ್ಲೈಸಸ್ ಆಗಿ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಈ ಒಂದು ರೆಸಿಪಿ ಬಂದು ತುಂಬ ಸಿಂಪಲ್ ಆಗಿರ್ತಕ್ಕಂಥ ರೆಸಿಪಿ, ಆದಷ್ಟು ಬೇಗನೆ ಮಾಡ್ತಕ್ಕಂಥ ಒಂದು ರೆಸಿಪಿ ಆಗಿದೆ. ಅದಲ್ಲದೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಕ್ಕಂಥ ಒಂದು ರೆಸಿಪಿ ಕೂಡ ಇದಾಗಿದೆ. ಅದಲ್ಲದೆ ತುಂಬ ಹೆಲ್ದಿ ಒಂದು ರೆಸಿಪಿ ಕೂಡ ಇದಾಗಿದೆ. ಬ್ಲ್ಯಾಕ್ ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ 1 ಟೀ ಸ್ಪೂನಷ್ಟು. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 2 ಮೊಟ್ಟೆನ ತೊಗೊಂಡಿದ್ದೀನಿ. ಅದಾದ ನಂತರ ಸ್ವಲ್ಪ ನಮಗೆ ಎಣ್ಣೆ ಬೇಕಾಗಿರುತ್ತೆ. ಈ ಒಂದು ಅದ್ಭುತವಾದ ಬ್ರೋಕೊಲಿಯಿಂದ ಈ ಒಂದು ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರುವ ಬನ್ನಿ. ಮೊದಲಿಗೆ ನಾನೊಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳುವ. ನೋಡಿ, ಇವಾಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈ ಒಂದು ಎಣ್ಣೆಗೆ ಇವಾಗ ಕಟ್ ಮಾಡಿರ್ತಕ್ಕಂಥ ಬ್ರೋಕೊಲಿ ಪೀಸಸ್ ಏನಿದೆ ಗೊತ್ತಾ, ಅದನ್ನು ಆ್ಯಡ್ ಮಾಡ್ಕೋಬೇಕಾಗಿರುತ್ತೆ. ಇದಕ್ಕೆ ಯಾವುದೇ ಥರದ ಒಗ್ಗರಣೆ ಮಾಡೋ ನೆಸೆಸಿಟಿ ಇರಲ್ಲ ಅಂದ್ಕೊಳ್ಳಿ. ಸೊ ಈ ಥರ ಎಣ್ಣೆ ಕಾದ್ಮೇಲೆ ಬ್ರೋಕೊಲಿನ ಆ್ಯಡ್ ಮಾಡ್ಕೊಳ್ಳಿ. ಈ ಥರ ಬ್ರೋಕೊಲಿನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದ ನಂತರ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಬ್ರೋಕೊಲಿ ಕಲರ್ ಯಾವ ಥರ ಕಾಣಿಸ್ತಾ ಇದೆ. ಫ್ರೆಶ್ ಬ್ರೋಕೊಲಿನ ಎತ್ಕೊಳ್ಳಿ, ಆವಾಗ ನಿಮಗೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಒಂದು ಅದ್ಭುತವಾದಂಥ ಕಲರ್ ಕೂಡ ಬರುತ್ತೆ ಅಂದ್ಕೊಳ್ಳಿ. ಸೊ ಆ್ಯಡ್ ಮಾಡಿದ ನಂತರ ಈ ಥರ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ. ನೋಡಿ ಹೆಂಗೆ ಕಾಣಿಸ್ತಾ ಇದೆ ಬ್ರೋಕೊಲಿ ಕಲರು, ಅದ್ಭುತವಾಗುಂಟು. ಸೊ ಈ ಥರ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ ನಂತರ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇದಕ್ಕೆ ಏನಕ್ಕಂದರೆ ಆವಾಗ ಬ್ರೋಕೊಲಿ ನಿಮಗೆ ಎಲ್ಲ ಕಡೆಗೂ ಕೂಡ ಉಪ್ಪು ಹಿಡ್ಕೊಳ್ಳುತ್ತೆ ಅಂದ್ಕೊಳ್ಳಿ. ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಿಮಗೆ. ನಾನು ಆವಾಗಲೇ ಹೇಳಿದಂಗೆ ಈ ಒಂದು ರೆಸಿಪಿ ಬಂದು ತುಂಬ ಸಿಂಪಲ್ ಆಗಿದೆ ಇರ್ತಕ್ಕಂಥದ್ದು ಅಂದ್ಕೊಳ್ಳಿ. 4 ಪದಾರ್ಥದಿಂದ ಮಾಡ್ತಕ್ಕಂಥ ಒಂದು ರೆಸಿಪಿ ಆಗಿದೆ. ಮೊದಲನೇದಾಗಿ ಬ್ರೋಕೊಲಿ, ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಅದಾದ ನಂತರ ಕರಿಮೆಣಸಿನ ಪುಡಿ ಮತ್ತು 2 ಮೊಟ್ಟೆ. ಇಷ್ಟಿದ್ರೆ ಸಾಕು. ಈ ಒಂದು ಅದ್ಭುತವಾದಂಥ ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿನ ನೀವು ಈಸಿಯಾಗಿ ಮಾಡಿಬಿಟ್ಟು ಮಕ್ಕಳಿಗೆ ಮತ್ತು ಹಿರಿಯರಿಗೆಲ್ಲನೂ ಕೊಡ್ಬೋದು ಅಂದ್ಕೊಳ್ಳಿ. ನಾನಿವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನಮಗೆ ಬ್ರೋಕೊಲಿ ಚೆನ್ನಾಗಿ ಬೇಯಬೇಕಾಗಿರುತ್ತೆ. ಯಾವುದೇ ಕಾರಣಕ್ಕೂ ಇದಕ್ಕೆ ನೀರನ್ನೆಲ್ಲ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಬರೀ ಆ ಎಣ್ಣೆ ಒಂದರಲ್ಲೇ ಮಾತ್ರ ಬ್ರೋಕೊಲಿ ಚೆನ್ನಾಗಿ ಫ್ರೈ ಆಗಬೇಕಾಗಿರುತ್ತೆ. ನೋಡಿ, ಇವಾಗ ಬ್ರೋಕೊಲಿ ನೀಟಾಗಿ ಬಾಯ್ಲ್ ಆಗಿದೆ. ಇವಾಗ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಏನು ತೊಗೊಂಡಿದ್ದೀವಿ ಗೊತ್ತಾ, ಅದನ್ನು ಆ್ಯಡ್ ಮಾಡ್ಕೋಬೇಕಾಗಿರುತ್ತೆ. ಈ ಥರ ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಹಾಕ್ಬಿಟ್ಟು ಮತ್ತೆ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಮತ್ತೆ 1 ನಿಮಿಷಗಳ ಕಾಲ ಬೇಯಕ್ಕೆ ಬಿಡಿ. ನೋಡಿ, ಇವಾಗ ಪೆಪ್ಪರ್ ಎಲ್ಲ ಹಾಕಿದ ಮೇಲೆ ನೀಟಾಗಿ ಬೆಂದುಬಿಟ್ಟಿದೆ ಅಂದ್ಕೊಳ್ಳಿ. ಸಕ್ಕತ್ತಾಗಿಯೇ ಕಾಣಿಸ್ತಾ ಉಂಟು. ಇವಾಗ ಇದಕ್ಕೆ ಎಗ್ನ ಸ್ಮ್ಯಾಶ್ ಮಾಡಿಬಿಟ್ಟು ನೀಟಾಗಿ ಕಲಿಸ್ಬಿಟ್ಟು ಮೇಲ್ಗಡೆಗೆ ಸ್ಪ್ರೆಡ್ ಮಾಡಬೇಕಾಗಿರುತ್ತೆ. ಯಾವ ಥರ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟ್ ಎಗ್ನ ಸ್ಮ್ಯಾಶ್ ಮಾಡ್ಕೊಳ್ಳುವ. ಥರ ಎಗ್ನ ನೀಟಾಗಿ ಫುಲ್ ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗಿರುತ್ತೆ. ಯೆಲ್ಲೋ ಮತ್ತು ವೈಟ್ ಎರಡೂ ನೀಟಾಗಿ ಮಿಕ್ಸ್ ಆಗಬೇಕಾಗಿರುತ್ತೆ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ಬ್ರೋಕೊಲಿ ಮಿಕ್ಸ್ ಏನಿದೆ ಗೊತ್ತಾ ಪ್ಯಾನಲ್ಲಿ, ಅದಕ್ಕೆ ಹಾಕಬೇಕಾಗಿರುತ್ತೆ. ಅದಕ್ಕೂ ಮುಂಚೆ ಈ ಬ್ರೋಕೊಲಿ ಏನಿದೆ ಗೊತ್ತಾ ಪ್ಯಾನಲ್ಲಿ ಗ್ಯಾಪ್ ಇಲ್ಲದೆ ಇರೋಂಗೆ ಕಂಪ್ಲೀಟಾಗಿ ಫಿಲ್ ಮಾಡ್ಕೋಬೇಕಾಗಿರುತ್ತೆ. ಅದಾದ ನಂತರ ಎಗ್ ಸ್ಮ್ಯಾಶ್ ಏನು ಮಾಡಿದ್ದೀವಿ ಗೊತ್ತಾ, ಎಗ್ಗು ಮಿಕ್ಸ್ಚರ್ ಏನಿದೆ ಗೊತ್ತಾ ಅದನ್ನು ಆ್ಯಡ್ ಮಾಡ್ಕೋಬೇಕಾಗಿರುತ್ತೆ. ಈ ಥರ ಗ್ಯಾಪ್ ಇಲ್ಲದೆ ಇರೋಂಗೆ ಎಲ್ಲ ಕಡೆಗೂ ಬ್ರೋಕೊಲಿನ ಸ್ಪ್ರೆಡ್ ಮಾಡಬೇಕಾಗಿರುತ್ತೆ ಪ್ಯಾನಲ್ಲಿ.
ನೋಡಿ ಇವಾಗ ನಾನು ನೀಟಾಗಿ ಬ್ರೋಕ್ಲಿನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇವಾಗ ಎಗ್ ಮಿಕ್ಸ್ಚರ್ ಏನಿದೆ ಗೊತ್ತಾ, ಅದನ್ನು ಆ್ಯಡ್ ಮಾಡಬೇಕಾಗಿರುತ್ತೆ. ಅದನ್ನು ಯಾವ ಥರ ಆ್ಯಡ್ ಮಾಡಬೇಕಂದ್ರೆ, ಫಸ್ಟು ನೀವು ಎಡ್ಜಸ್ಸಿಂದ ಹಾಕ್ಕೊಂಬನ್ನಿ. ಈ ಥರ ಹಿಂಗೆ ಎಡ್ಜಸ್ಸಿಂದ ನೀಟಾಗಿ ಹಿಂಗೆ ಹಾಕ್ಕೊಂಬರ್ಬೇಕಾಗಿರುತ್ತೆ. ನೋಡಿ ಇವಾಗ ನಾನು ಎಡ್ಜಸ್ಸಿಂದ ನೀಟಾಗಿ ಎಗ್ನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಯಾವ ಥರ ಅಂದರೆ ಈ ಥರ ಆಗಿರಬೇಕಾಗಿರುತ್ತೆ. ಇವಾಗ ನೋಡಿ ಮಧ್ಯೆ ಎಲ್ಲೂ ಗ್ಯಾಪ್ ಇಲ್ಲದೆ ನೀಟಾಗಿ ಎಲ್ಲ ಕಡೆಗೂ ಕೂಡ ಎಗ್ ಸ್ಪ್ರೆಡ್ ಆಗಿದೆ ಅಂದ್ಕೊಳ್ಳಿ. ಅದ್ರ ಮಧ್ಯೆ ನೋಡಿ ಯೆಲ್ಲೋ ಕಲರು, ಅದ್ರ ಜೊತೆಗೆ ಒಂದು ಗ್ರೀನ್ ಆಗಿರ್ತಕ್ಕಂಥ ಬ್ರೋಕ್ಲಿ ಏನು ಮಸ್ತಾಗಿ ಕಾಂಬಿನೇಷನ್ ಕಾಣಿಸ್ತಾ ಉಂಟು ನೋಡಿ. ಈ ಥರ ಸ್ಪ್ರೆಡ್ ಮಾಡಿಕೊಂಡು 1 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಅದಾದ ನಂತರ ತಿರುಗಿಸ್ಬಿಟ್ಟು ಮತ್ತೆ ಬೇಯಿಸ್ಬೇಕಾಗಿರುತ್ತೆ. ಬನ್ನಿ ಇವಾಗ ಇದು 1 ನಿಮಿಷ ಬೆಂದ ಮೇಲೆ ನಿಮಗೆ ತಿರುಗಿಸ್ಬೇಕಾದಾಗ ಸಿಗ್ತೀನಿ ಅಂದೆ. ನೋಡಿ ಇವಾಗ ಆಲ್ಮೋಸ್ಟ್ ಎಲ್ಲ ಕಡೆಗೂ ಕೂಡ ಮೊಟ್ಟೆ ಬೆಂದಿದೆ. ಈ ಥರ ಎಡ್ಜಸ್ನ ಲೂಸ್ ಮಾಡಿಕೊಂಡು ಅದಾದ ನಂತರ ತಿರುಗಿಸ್ಬಿಟ್ಟು ಹಾಕಬೇಕಾಗಿರುತ್ತೆ. ಬನ್ನಿ ನಾನು ತಿರುಗಿಸ್ಬಿಟ್ಟು ಹಾಕಿದ ಮೇಲೆ ಸಿಗ್ತೀನಿ ಅಂತ ನಿಮಗೆ. ನೋಡಿ ಇವಾಗ ತಿರುಗಿಸಿದ ನಂತರ ಯಾವ ಥರ ಕಾಣಿಸ್ತಾ ಇದೆ ಅಂತ. ಇವಾಗ ಆಲ್ಮೋಸ್ಟು 2 ಕಡೆಗೂ ಕೂಡ ಸಖತ್ತಾಗಿ ಬ್ರೋಕ್ಲಿ ಬೆಂದಿದೆ ಅಂದ್ಕೊಳ್ಳಿ. ಇವಾಗ ಆ ಸೈಡಿಂದ ಒಂದು ಸರ್ತಿ ತೋರಿಸ್ತೀನಿ ಅಂತ ನೋಡಿ. ನೋಡಿ ಇವಾಗ 2 ಸೈಡಲ್ಲೂ ಕೂಡ ನೀಟಾಗಿ ಬ್ರೋಕ್ಲಿ ಬೆಂದಿದೆ, ಎಗ್ ಕೂಡ ಬಾಯ್ಲ್ ಆಗಿದೆ ಅಂದ್ಕೊಳ್ಳಿ. ಅದ್ಭುತವಾದಂಥ ಬ್ರೋಕ್ಲಿ ಎಗ್ ರೆಸಿಪಿ ರೆಡಿಯಾಗಿದೆ ಅಂದ್ಕೊಳ್ಳಿ. ಇದನ್ನು ಸರ್ವಿಂಗ್ ಪ್ಲೇಟಿಗೆ ತೆಗೆದುಬಿಟ್ಟು ಸಿಗ್ತೀನಿ ಅಂತ ಬನ್ನಿ ನಿಮಗೆ. ನೋಡಿ ಅದ್ಭುತವಾದಂಥ ಬ್ರೋಕ್ಲಿ ಎಗ್ ರೆಡಿಯಾಗಿದೆ ಅಂದ್ಕೊಳ್ಳಿ. ಹೆಲ್ದಿಯಾದಂಥ ಒಂದು ಬ್ರೇಕ್ಫಾಸ್ಟ್ ಇದಾಗಿರುತ್ತೆ ಅಂದ್ಕೊಳ್ಳಿ. ಸಖತ್ತಾಗಿಯೇ ಬಂದಿದೆ ಅಂದ್ಕೊಳ್ಳಿ. ಅದ್ಭುತವಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಇದರ ಜೊತೆಗೆ ನೀವು ಟೊಮೆಟೊ ಕೆಚಪ್ ಆಗಿರ್ಬೋದು ಅಥವಾ ಮೇಯನೈಸ್ ಆಗಿರ್ಬೋದು, ಆ ಥರದ್ದು ಏನು ಹಾಕ್ಕೊಂಡು ತಿಂದರೂ ಕೂಡ ಚೆನ್ನಾಗಿರುತ್ತೆ ಅಂದ್ಕೊಳ್ಳಿ. ಈ ಒಂದು ಅದ್ಭುತವಾದಂಥ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದರೆ, ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೆ ಸಿಗುವ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಈಟ್ ಹೆಲ್ದಿ, ಸ್ಟೇ ಸೇಫ್. ಬೈ ಫಾರ್ ನೌ.